ಹಲೋ ನಮಸ್ಕಾರ. ಕೂರ್ಬಸ್ ನಾಯ್ ಕಂಟೆಂಟ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ಇವತ್ತಿನ ದೊಡ್ಡ ಸುದ್ದಿ ನಟ ದರ್ಶನ್ಗೆ ಸಂಬಂಧಪಟ್ಟಿದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 14ನೇ ಆರೋಪಿ ಪ್ರದೋಷ್ ಏನು ಕಳೆದ ವಾರ ಮಾಫಿ ಸಾಕ್ಷಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ರು. ನಾನು ಮಾಫಿ ಸಾಕ್ಷಿಯಾಗಿ ಬರ್ತೇನೆ, ನನಗೆ ಶಿಕ್ಷೆಯಲ್ಲಿ ವಿನಾಯಿತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಅರ್ಜಿಯನ್ನ ಸಲ್ಲಿಸಿದ್ರು. ಘಟನೆಯ ಸತ್ಯಾಸತ್ಯತೆಯನ್ನ ನಾನು ಸಂಪೂರ್ಣವಾಗಿ ಬಿಚ್ಚಿಡ್ತೇನೆ ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು. 59ನೇ ಸೆಷನ್ಸ್ ಕೋರ್ಟ್ಗೆ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡದಂತ ಸುದ್ದಿ ಕೋರ್ಟ್ ನಿಂದ ಬಂದಿದೆ, ಆದೇಶ ಬಂದಿದೆ. ಆ ಕುರಿತಾದ ಡೀಟೇಲ್ ಅನ್ನ ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಕೂರ್ಬಸ್ ಚಾನಲ್ ನ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಜಾಯ್ನ್ ಆಪ್ಷನ್ ಇದೆ, ನಮ್ಮ ತಂಡಕ್ಕೆ ಜಾಯ್ನ್ ಆಗಿ ಯೂಟ್ಯೂಬ್ ಮೆಂಬರ್ಶಿಪ್ ತೆಗೆದುಕೊಳ್ಬಹುದು. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಳೆದ ಗುರುವಾರ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ನಟ ದರ್ಶನ್ ಅವರ ಆಪ್ತ ಸ್ನೇಹಿತ ಈತ ಒಂದು ಅರ್ಜಿಯನ್ನ ಸೆಷನ್ಸ್ ಕೋರ್ಟ್ಗೆ ಹಾಕ್ತಾನೆ ತನ್ನ ವಕೀಲರ ಮೂಲಕ. ಅದು ದೊಡ್ಡ ಮಟ್ಟಿಗಿನ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಪ್ರಕರಣದ ಎಲ್ಲಾ ವಿಚಾರವನ್ನ ನಾನು ಸತ್ಯತೆ ಏನಿದೆ, ಸತ್ಯಾಂಶ ಏನಿದೆ, ನಾನು ಕಂಡಿದ್ದು ಏನಿದೆ ಅದೆಲ್ಲವನ್ನು ಕೂಡ ನ್ಯಾಯಾಲಯದ ಎದುರು ಹೇಳ್ತೇನೆ, ಮಾಫಿ ಸಾಕ್ಷಿಯಾಗಿ ನನ್ನನ್ನ ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾರೆ. ಅದಾದ ನಂತರ ಈ ಬೆಳವಣಿಗೆ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರದಲ್ಲಿ ಒಂದಷ್ಟು ಚಟುವಟಿಕೆಗಳಾಗುತ್ತೆ. ಈ ಆರೋಪಿಗಳು ಮತ್ತಷ್ಟು ಆತಂಕಕ್ಕೆ ಒಳಗಾಗ್ತಾರೆ. ಯಾಕಂತ ಹೇಳಿದ್ರೆ, ಆಲ್ರೆಡಿ ಈಗ ಹೇಗಾದ್ರೂ ಮಾಡಿ ಬೇಲು ಪಡೆಯುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮುಂದುವರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹಂತದವರೆಗೂ ಕೂಡ ಹೋಗಿದೆ. ಹೇಗಾದ್ರೂ ಹೊರಗೆ ಬರ್ಬೇಕು ಅನ್ನೋಂತಹ ಪ್ರಯತ್ನ ಅವರ ಆರೋಪಿಗಳ ಪರವಾಗಿ ಜೊತೆಗೆ ಅವರ ವಕೀಲರ ತಂಡ ಮಾಡ್ತಾ ಇದೆ. ಈ ನಡುವೆ ಈ ಬೆಳವಣಿಗೆ ಆಗಿರೋದು ಮತ್ತಷ್ಟು ಆತಂಕಕ್ಕೆ ಈಡು ಮಾಡಿರುತ್ತೆ ಅವರನ್ನ. ಈ ಸಂಬಂಧಿತವಾಗಿ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸುತ್ತೆ. ಅವತ್ತು ಗುರುವಾರ ಈ ಸಂಬಂಧ ಅರ್ಜಿಯನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳ ಪರವಾದಂತಹ ವಕೀಲರು ಏನ್ ಮಾಡ್ತಾರೆ, ಈತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಾರದು ಅನ್ನೋ ನಿಟ್ಟಿನಲ್ಲಿ ಆಕ್ಷೇಪವನ್ನ ಸಲ್ಲಿಸಿರ್ತಾರೆ. ಇದನ್ನ ಆತನನ್ನ ಪರಿಗಣಿಸಬಾರದು. ಕಾರಣ ಏನು ಅಂತ ಹೇಳಿದ್ರೆ, ಆತನು ಕೂಡ ಈ ಪ್ರಕರಣದ ಒಬ್ಬ ಆರೋಪಿ, ಟ್ರಯಲ್ ಕೂಡ ನಡೀತಾ ಇದೆ. ಆ ಕಾರಣಕ್ಕಾಗಿ ಆತನನ್ನ ಪರಿಗಣಿಸಬಾರದು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿರ್ತಾರೆ. ಇವತ್ತಿಗೆ ಸುಜಾತ ಸಾಮ್ರಾಣಿ ಅವರು 59ನೇ ಸೆಷನ್ಸ್ ಕೋರ್ಟ್ ನ ನ್ಯಾಯಾಧೀಶರು ಆದೇಶವನ್ನ ಕಾಯ್ದಿರಿಸಿರ್ತಾರೆ. ಇದು ಬೆಳಗ್ಗೆ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಪಾಟಿ ಸವಾಲಿಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ನಂತರ 3 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿರ್ತಾರೆ. 3 ಗಂಟೆ ಹೊತ್ತಿಗೆ ಆದೇಶವನ್ನ ಕೊಡ್ತಾರೆ. ಮಹತ್ವದ ಆದೇಶ ಅಂತ ಹೇಳ್ಬೋದು. ಯಾಕಂತಂದ್ರೆ, ನಾನು ಮಾಫಿ ಸಾಕ್ಷಿಯಾಗಿ ಬರ್ತೇನೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸುವಂತಹ ಅವಕಾಶ ಇತರರಿಗೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆದೇಶವನ್ನ ಕೊಡ್ತಾರೆ. ಜೊತೆಗೆ ಈ ಸಂಬಂಧಿತವಾಗಿ ಮತ್ತೊಂದು ಅಂಶವನ್ನು ನಾವು ಗಮನಿಸಬೇಕು. ಇಲ್ಲಿ ಈ ರೀತಿಯಾದಂತಹ ಆದೇಶವನ್ನು ಕೊಟ್ಟಿರೋದು ಆತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಅದರ ಒಂದು ಮುನ್ಸೂಚನೆಯಾಗಿ ಈ ರೀತಿಯಾದಂತಹ ಆದೇಶ ಬಂದಿದೆ ಅಂತಾನೂ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈ ಮಾಫಿ ಸಾಕ್ಷಿಯನ್ನ ವಿರೋಧ ಮಾಡೋದಕ್ಕೆ ಸಹ ಆರೋಪಿಗಳಿಗೆ ಅವಕಾಶ ಇಲ್ಲ. ಆ ನಿಟ್ಟಿನಲ್ಲಿ ಅವರು ಮುಂದಾಗೋದು ಕೂಡ ಸರಿಯಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಕೋರ್ಟ್ ಹೇಳಿರುವಂತದ್ದು. ಸತ್ಯವನ್ನ ಸರಿಯಾಗಿ ಹೇಳಬೇಕು, ಏನು ಆಗಿದೆ ಅದನ್ನ ಮುಕ್ತವಾಗಿ ಹಂಚಿಕೊಳ್ಬೇಕು, ಜೊತೆಗೆ ವಿವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಹೇಳಿರುವಂತದ್ದು. ಜೊತೆಗೆ ಒಂದಷ್ಟು ಷರತ್ತುಗಳನ್ನು ಕೂಡ ಈ ಆರೋಪಿಗೆ ಸಂಬಂಧಪಟ್ಟ ಹಾಗೆ ಹೇಳಿರೋದು ಈ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ. 2024 ಜೂನ್ 8ಕ್ಕೆ ನಡೆದಿದಂತಹ ಘಟನೆ, ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ನಲ್ಲಿ ಆದಂತಹ ಘಟನೆ. ಯಾರು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ, ಸ್ಯಾಂಡಲ್ವುಡ್ ನ ಒಬ್ಬ ಸ್ಟಾರ್ ನಟ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ ಅಂತ. ಆದ್ರೆ ಪೊಲೀಸರು ತನಿಖೆಯನ್ನ ಕೈಗೆತ್ಕೊಂಡು ಅದನ್ನ ನಡೆಸಿದಂತಹ ರೀತಿ, ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನ ಕ್ರೋಢೀಕರಣ ಮಾಡಿದಂತಹ ರೀತಿ ನಿಜಕ್ಕೂ ಮೆಚ್ಚುವಂಥದ್ದು. ಒಬ್ಬ ಸ್ಟಾರ್ ನಟ, ಪ್ರಖ್ಯಾತ ನಟ, ಸೆಲೆಬ್ರಿಟಿ ನಟ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂದಾಕ್ಷಣ ಬೇರೆ ಬೇರೆ ರೀತಿಯಾದಂತಹ ಮಾತುಗಳು ಕೇಳಿ ಬಂದಿದ್ವು. ಈ ಪ್ರಕರಣದಲ್ಲಿ ಸುಲಭವಾಗಿ ಹೊರಗೆ ಬರ್ತಾರೆ, ಏನು ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲೆಲ್ಲ ಮಾತುಗಳು ಸಾರ್ವಜನಿಕ ವಲಯದಲ್ಲಿ, ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಚರ್ಚೆ ಆಗಿತ್ತು. ಆದ್ರೆ ಅದಕ್ಕೆ ತದ್ವಿರುದ್ಧವಾದಂತಹ ಬೆಳವಣಿಗೆ ಈ ಪ್ರಕರಣದಲ್ಲಿ ಆಗಿದೆ. ಏನೆಲ್ಲ ಎವಿಡೆನ್ಸ್ ಬೇಕು ಅದೆಲ್ಲವನ್ನು ಕೂಡ ನ್ಯಾಯಾಲಯ, ಪೊಲೀಸರು ತನಿಖೆಯಲ್ಲಿ ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ಈಗ ಈ ಪ್ರಕರಣದಲ್ಲಿ ಈತ ಪ್ರದೋಷ್ ಏನೋ ತಾನು ಎಲ್ಲವನ್ನ ಸತ್ಯಾಂಶವನ್ನ ನ್ಯಾಯಾಲಯದ ಎದುರು ತಿಳಿಸಿ ಬಹಿರಂಗ ಪಡಿಸ್ತೇನೆ ಅನ್ನೋ ನಿಟ್ಟಿನಲ್ಲಿ ಮುಂದೆ ಬಂದಿರೋದು ಮತ್ತಷ್ಟು ಬಲ ಸಿಕ್ಕಂತೆ ಆಗುತ್ತೆ ಈ ಪ್ರಕರಣಕ್ಕೆ. ಯಾಕಂತ ಹೇಳಿದ್ರೆ, ಈಗ ಆಲ್ರೆಡಿ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಮೆಡಿಕಲ್ ಎವಿಡೆನ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಸಾಕ್ಷ್ಯಗಳನ್ನ ತನಿಖಾ ತಂಡ ಕಲೆ ಹಾಕಿದೆ. ಈಗ ಈತ ಎಲ್ಲವನ್ನೂ ಮುಕ್ತವಾಗಿ ಹೇಳ್ಕೊಂಡ್ರೆ, ಸತ್ಯಾಂಶ ಏನಿದೆ, ತಾನು ಕಂಡಂತಹ ವಿಚಾರಗಳು ಏನಿದೆ, ಆ ಘಟನೆ ಆದಂತಹ ಸಂದರ್ಭದಲ್ಲಿ ಅದೆಲ್ಲವನ್ನು ಹೇಳ್ಕೊಂಡ್ರೆ ಪೊಲೀಸರ ಈ ತನಿಖೆ ಏನಿದೆ, ತನಿಖೆಗೆ ಪೂರಕವಾಗಿ ಮತ್ತಷ್ಟು ಆನೆ ಬಲ ಸಿಕ್ಕಂತೆ ಆಗುತ್ತೆ. ಯಾಕಂತ ಹೇಳಿದ್ರೆ, ಮೊನ್ನೆ
ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟಂತೆ ಪರಿಗಣಿಸಬೇಕು ಅಂತ ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಆಗ ಏನೆಲ್ಲ ಆಗಿತ್ತು ಆ ಬೆಳವಣಿಗೆಯನ್ನ ಒಂದಷ್ಟು ವಿಚಾರವನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರ್ತಾರೆ. ಪಟ್ಟಣಗೆರೆ ಶೆಡ್ನಿಗೆ ಹೋದಂತಹ ಸಂದರ್ಭದಲ್ಲಿ ಆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ನಡೆಸೋದು, ಅಲ್ಲಿ ದರ್ಶನ್ನ ಪಾತ್ರ ಜೊತೆಗೆ ಪವಿತ್ರ ಗೌಡ ಏನ್ ಮಾಡಿದ್ರು, ಆ ಸಂದರ್ಭದಲ್ಲಿ ತನ್ನ ಪಾತ್ರ ಏನಿತ್ತು, ಪ್ರದೋಷ್ ತನ್ನ ಪಾತ್ರ ಏನಿತ್ತು, ತಾನ್ ಏನ್ ಮಾಡ್ದೆ, ತಾನ್ ಯಾಕಾಗಿ ಅಲ್ಲಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂದಿತ್ತು, ಯಾರು ಕರೆದುಕೊಂಡು ಹೋದ್ರು, ಅಲ್ಲಿ ಏನೆಲ್ಲ ಆಯ್ತು, ಯಾರೆಲ್ಲ ಆತನ ಮೇಲೆ ಹಲ್ಲೆ ನಡೆಸಿದ್ರು, ಆತ ನಂತರ ಪ್ರಾಣ ಬಿಡುವಂತಹ ಪರಿಸ್ಥಿತಿ ಬಂದಿದ್ದು, ಆ ವಿಚಾರವನ್ನ ದರ್ಶನ್ಗೆ ತಿಳಿಸಿದಂತದ್ದು, ಆ ಸಂದರ್ಭದಲ್ಲಿ ಅಲ್ಲಿ ಆದಂತಹ ಬೆಳವಣಿಗೆಗಳು, ಜೊತೆಗೆ ದರ್ಶನ್ ಈತನ ಜೊತೆಗಿದ್ದವರಿಗೆ ಏನೆಲ್ಲ ಹೇಳಿದ್ರು, ಒಂದು ಹಂತದಲ್ಲಿ ತಾನು ನೀವೆಲ್ಲ ನನಗೆ ಸಹಕಾರ ಕೊಡದೆ ಹೋದ್ರೆ ನಾನು ಸೂಸೈಡ್ ಮಾಡ್ಕೊಳ್ತೇನೆ ಅನ್ನೋ ನಿಟ್ಟಿನಲ್ಲಿ ಬೆದರಿಕೆಯನ್ನ ಹಾಕಿದ್ರು ಅನ್ನೋಂತಹ ವಿಚಾರ ಕೂಡ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ಇದೆಲ್ಲ ಗಮನಿಸಿದಾಗ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಕಂಡುಕೊಳ್ಳುವ ನಿಟ್ಟಿನಲ್ಲಿ, ಜೊತೆಗೆ ಒಂದು ಸತ್ಯಾಂಶ ಹೊರಬರುವ ನಿಟ್ಟಿನಲ್ಲಿ ಪ್ರದೋಷ್ ಅವರ ಪಾತ್ರ ಬಹಳ ಮಹತ್ವದ್ದು ಅಂತ ನಾವು ಭಾವಿಸಬಹುದು. ಯಾಕೆಂದ್ರೆ ಈಗ ನ್ಯಾಯಾಲಯ ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿರೋದು, ಜೊತೆಗೆ ಆ ಪ್ರಕರಣದಲ್ಲಿ ಈತನು ಕೂಡ ಪ್ರಮುಖ ಆರೋಪಿಯ ಸ್ಥಾನದಲ್ಲಿ ಇರೋದ್ರಿಂದ ಕಾರಣಕ್ಕಾಗಿ, ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಇದ್ದಂತಹ ಕಾರಣಕ್ಕಾಗಿ ಸಾಕ್ಷ್ಯಗಳು ಜೊತೆಗೆ ಈತನ ಹೇಳಿಕೆಗಳು ಎಲ್ಲವೂ ಕೂಡಿ ಬಂದ್ರೆ, ಹೊಂದಾಣಿಕೆ ಆದ್ರೆ ಮತ್ತಷ್ಟು ಸಂಕಷ್ಟ ದರ್ಶನ್ ಅಂಡ್ ಟೀಮಿಗೆ ಬಂದೆರಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ಲಿ ಗಮನಿಸಬೇಕು, ಈಗ ಈ ಸೆಷನ್ಸ್ 1959ನೇ ಸೆಷನ್ಸ್ ಕೋರ್ಟ್ ನಲ್ಲಿ ಈ ಆದೇಶ ಬಂದಿರುವಂತದ್ದು. ಈಗ ಅವರ ಮುಂದೆ ಏನ್ ಆಯ್ಕೆ ಇದೆ ಅಂತ, ಈಗ ಪ್ರಾಸಿಕ್ಯೂಷನ್ ಏನು ಇವರನ್ನ ಒಪ್ಪಿಕೊಂಡಿದೆ, ಈ ಮಾಫಿ ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಸಮ್ಮತಿಯನ್ನು ಸೂಚಿಸಿದೆ. ಜಡ್ಜ್ ಕೂಡ ಇದನ್ನ ಯಾರು ಆಕ್ಷೇಪ ವ್ಯಕ್ತಪಡಿಸೋದಕ್ಕೆ ಸಹ ಆರೋಪಿಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನ ದರ್ಶನ್ ಅಂಡ್ ಟೀಮ್ ನ ದರ್ಶನ್ ಜೊತೆಗೆ ಇತರ ಆರೋಪಿಗಳ ತಂಡದ ವಕೀಲರು ಮುಂದಕ್ಕೆ ಹೈಕೋರ್ಟ್ಗೆ ಹೋಗಿ ಅರ್ಜಿ ಸಲ್ಲಿಸುವಂತಹ ಅವಕಾಶ ಕೂಡ ಇದೆ, ಮೇಲ್ಮನವಿಗೆ ಹೋಗುವಂತಹ ಅವಕಾಶ ಇದೆ. ನಮಗೆ ಈ ನ್ಯಾಯಾಲಯದಲ್ಲಿ ಈ ರೀತಿ ಆದೇಶ ಬಂದಿದೆ, ಇದಕ್ಕೆ ತಡೆ ಕೊಡಬೇಕು ಅಥವಾ ಬೇರೆ ರೀತಿಯಂತಹ ಅವರ ವಾದ ಏನಿದೆ ಅದನ್ನ ಹೈಕೋರ್ಟ್ ನಲ್ಲಿ ಮಂಡಿಸುವಂತಹ ಸಾಧ್ಯತೆ ಕೂಡ ಇದೆ. ನಾವು ವಿನಯ್ ಕುಲಕರ್ಣಿ ಅವರ ಕೇಸ್ನಲ್ಲಿ, ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ವಿಚಾರದಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಅಲ್ಲಿ ಒಬ್ಬ ತರನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಮುಂದೆ ಬಂದಿದ್ರು, ನಂತರದಲ್ಲಿ ಏನೆಲ್ಲ ಆಯ್ತು, ಹೈಕೋರ್ಟ್ಗೆ ಹೋದ್ರು, ಅಲ್ಲೂ ಕೂಡ ಏನೂ ಆಗ್ಲಿಲ್ಲ, ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕಂತ ಪರಿಸ್ಥಿತಿ ಬಂದೊದಗಿತ್ತು. ಅದನ್ನು ಕೂಡ ನಾವು ಉದಾಹರಣೆಯಾಗಿ ಗಮನಿಸಬಹುದು. ಸದ್ಯಕ್ಕೆ ಈಗ ಅವರ ವಕೀಲರ ನಡೆ ಏನಾಗಿರುತ್ತೆ, ದರ್ಶನ್ ಟೀಮ್ ನ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಆದ್ರೆ ಒಂದೊಂದು ಸತ್ಯ, ಸೆಲೆಬ್ರಿಟಿ ಫೇಸ್ ಇರುವಂತಹ ಪ್ರಕರಣದಲ್ಲಿ ಏನೂ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಜನಸಾಮಾನ್ಯರು ಯೋಚನೆ ಮಾಡುವಂತಹ ಹೊತ್ತಿನಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇರೋದು, ಅದಕ್ಕೆ ಬೇಕಂತ ಸಾಕ್ಷ್ಯಗಳನ್ನ ಕಲೆ ಹಾಕಿ ಒಂದು ತಾರ್ಕಿಕ ಅಂತ್ಯದ ಎಡೆಗೆ ಕೊಂಡೊಯ್ಯಬೇಕು ಅನ್ನೋ ನಿಟ್ಟಿನಲ್ಲಿ ಆ ತನಿಖಾ ತಂಡದವರು ಕಾರ್ಯನಿರ್ವಹಣೆ ಮಾಡ್ತಿರೋದು. ಸ್ಪೆಷಲಿ ಪ್ರಾಸಿಕ್ಯೂಷನ್ SPP ಅವರು, ಪ್ರಸನ್ನ ಕುಮಾರ್ ಅವರು ಒಂದು ಅದ್ಭುತವಾದಂತಹ ವಾದವನ್ನ ಆರಂಭದಿಂದಲೂ ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಮುಂದಕ್ಕೆ ಏನ್ ಸಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಕೆಲವರು ಕೂಡ ತಮ್ಮನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋಂತಹ ಮಾಹಿತಿ ಇದೆ. ಅದನ್ನ ಮುಂದಕ್ಕೆ ನ್ಯಾಯಾಲಯ ಹೇಗೆ ಪರಿಗಣಿಸುತ್ತೆ ಅನ್ನೋದು ಕೂಡ ಪ್ರಶ್ನಾರ್ಥಕವಾಗಿ ಕಾಡುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಕೆಲವೊಂದು ಕೇಸ್ಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರಾಸಿಕ್ಯೂಷನ್ನೇ ನ್ಯಾಯಾಲಯವೇ ಕೇಳುತ್ತೆ, ನಿಮಗೆ ನೀವು ಸತ್ಯಾಂಶವನ್ನ ಮುಕ್ತವಾಗಿ ಹೇಳ್ಕೊಂಡ್ರೆ, ಸತ್ಯಾಂಶವನ್ನು ನಮ್ಮ ನ್ಯಾಯಾಲಯದ ಎದುರು ತೆರೆದಿಟ್ರೆ ನಿಮ್ಮನ್ನ ಮಾಫಿ ಸಾಕ್ಷಿಯಾಗಿ ನಾವು ಪರಿಗಣಿಸ್ತೇವೆ, ಜೊತೆಗೆ ಶಿಕ್ಷೆ ಪ್ರಮಾಣದಲ್ಲಿ ಒಂದಷ್ಟು ಸಡಿಲಿಕೆ ಮಾಡೋದು ಅಥವಾ ಏನೋ ಒಂದಷ್ಟು ಕ್ಷಮಾದಾನ ನೀಡುವಂತಹ ವಿಚಾರದಲ್ಲೂ ಕೂಡ ನಿಮ್ಮನ್ನ ಪರಿಗಣಿಸ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ನ್ಯಾಯಾಲಯ ಹೇಳುತ್ತೆ. ಈ ವಿಚಾರದಲ್ಲಿ ಪ್ರದೋಷ್ ಖುದ್ದು ತಾನೇ ಮುಂದೆ ಬಂದಿರುವ ಕಾರಣಕ್ಕಾಗಿ ಒಂದಷ್ಟು ಕುತೂಹಲ ಸಹಜವಾಗಿ ಇದ್ದೇ ಇದೆ, ಮುಂದೆ ಏನಾಗುತ್ತೆ ಅನ್ನುವಂಥದ್ದು. ಥ್ಯಾಂಕ್ ಯು ವೆರಿ ಮಚ್ ಕಂಟೆಂಟ್ ನೋಡಿದಕ್ಕಾಗಿ. ಮುಂದಿನ ಕಂಟೆಂಟ್ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ.